ಆ ಊರು ಅದಾಗಲೇ ಕೊತ ಕೊತ ಅನ್ನುತ್ತಿತ್ತು. ಪ್ರಕ್ಷುಬ್ಧ ವಾತಾವರಣ ಮೂಡಿತ್ತು. ಪೊಲೀಸರ ಬೂಟಿನ ಸದ್ದು ಬಿಟ್ಟರೆ ಬೇರೇನು ಕೇಳಿಸ್ತಿರ್ಲಿಲ್ಲ. ಇಂತಹ ಊರಲ್ಲಿ ಇಡೀ ಊರಿಗೆ ಊರೇ ಭಯಗೊಂಡಿದ್ದ ಸಮಯದಲ್ಲಿ ಹೆಣ ಬಿದ್ದಿದೆ. ಕೋಮು ಕಿಚ್ಚಿಗೆ ಪೆಟ್ರೋಲ್ ಸುರಿದಂತಾಗಿದೆ. ಅದು ಕೂಡ ಒಂದು ಮೊಟ್ಟೆಗಾಗಿ. ಆ ಒಂದು ಮೊಟ್ಟೆ ಹರಿಸಿದ ನೆತ್ತರ ಕಹಾನಿಯನ್ನ ಕ್ರೈಮ್ ಡೈರಿಯಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಶವ ಸಾಕ್ತಿರೋದು ರೋಡ್ನಲ್ಲೇ, ಸ್ಮಶಾನದ ದಾರಿಯಲ್ಲಿ ಪೊಲೀಸರು ಸಹ ಸಾಕ್ತಿದ್ರು. ಅಂತ್ಯಕ್ರಿಯೆ ನಡೆಯುತ್ತಿರುವ ಜಾಗದಲ್ಲೂ ಖಾಕಿಯ ಸರ್ಪಗಾವಲು, ಹೆದ್ದಾರಿಯಲ್ಲೂ ಆಂಬ್ಯುಲೆನ್ಸ್ಗೆ ಎಸ್ಕಾರ್ಟು, ಮನೆ ಮುಂದೆಯೂ ಖಾಕಿ. ಅಬ್ಬಬ್ಬಬ್ಬ, ಇಂತಹ ಪ್ರಕ್ಷುಬ್ಧ ವಾತಾವರಣ, ಇಂತಹ ಸೀನ್ಗಳನ್ನ ಸಿನಿಮಾಗಳಲ್ಲಿ ನೋಡಿದ್ವಿ. ಆದರೆ ರಿಯಲ್ ಆಗಿ ಸಿನಿಮಾಗಳನ್ನು ಮೀರಿಸುವಂತಹ ಉದ್ವಿಗ್ನತೆ ನಿರ್ಮಾಣವಾಗಿದೆ. ಅದು ಜೂನ್ 1ನೇ ತಾರೀಕು. ಇಡೀ ಸಂಜೆ ಹೊತ್ತು ಹಾವೇರಿ ಪೊಲೀಸರು ಅಲರ್ಟ್ ಆಗಿದ್ರು. ಅದೊಂದು ಪಟ್ಟಣದ ಕಡೆ ಓಡೋಡಿ ಬಂದಿದ್ರು. ಕೋಮು ಸಂಘರ್ಷ ನಡೆಯುತ್ತೆ ಅನ್ನೋ ಅನುಮಾನದ ಮೇಲೆ ಪೊಲೀಸರು ಅದೊಂದು ಪಟ್ಟಣಕ್ಕೆ ಕಾಲಿಟ್ಟಿದ್ರು. ಯಾಕಂದ್ರೆ ಅದಾಗಲೇ ಇಡೀ ಜಿಲ್ಲೆ ಕೊತ ಕೊತ ಕುದೀತಿತ್ತು. ಬೆಂಕಿಯ ಕೆನ್ನಾಲಿಗೆ ಆವರಿಸಿತ್ತು. ಹಿಂಸಾತ್ಮಕ ಘಟನೆ ನಡೆದೇ ಬಿಟ್ಟಿತ್ತು. ಕೋಮು ಸೌಹಾರ್ದತೆಯನ್ನೇ ಕದಡುವ ಯತ್ನ ನಡೆದಿತ್ತು. ಹೋರಿ ಬೆದರಿಸುವ ಯುವಕರ ಮೇಲೆ ಹಲ್ಲೆ ನಡೆದಿತ್ತು. ಈ ನಡುವೆ ಇಂತಹ ಉದ್ವಿಗ್ನತೆ ಮಧ್ಯೆ ಅನ್ಯ ಕೋಮಿನವರಿಂದ ವ್ಯಕ್ತಿಯ ಕೊಲೆಯಾಗಿತ್ತು. ಎಸ್, ಹಾವೇರಿ ಜಿಲ್ಲೆಯ ಹಾನಗಲ್ನ ನರೇಗಲ್ ಗ್ರಾಮದಲ್ಲಿ ಜೂನ್ 29ನೇ ತಾರೀಕು ಹಿಂಸಾತ್ಮಕ ಕೃತ್ಯ ನಡೆದಿತ್ತು. ಕಾರ ಹುಣ್ಣಿಮೆ ವೇಳೆ 2 ಗುಂಪುಗಳ ನಡುವೆ ಘರ್ಷಣೆಯಾಗಿತ್ತು. ಮಸೀದಿ ಬಳಿ ಪಟಾಕಿ ಸಿಡಿಸಿದ್ರು ಅಂತ ರೈತನೋರ್ವನ ಕೈ ಕಡಿದ ಆಘಾತಕಾರಿ ಘಟನೆ ನಡೆದೇ ಬಿಟ್ಟಿತ್ತು. ಕೋಮು ಸಂಘರ್ಷದ ಕಿಚ್ಚು ಹೊತ್ತಿ ಉರಿದಿತ್ತು. ಆ ಗಲಭೆಯ ಕಿಡಿ ತಣ್ಣಗಾಗುವಷ್ಟರಲ್ಲೇ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯಲ್ಲಿ ನಡೆದ ಹತ್ಯೆ ಇಡೀ ಪಟ್ಟಣದಾದ್ಯಂತ ಉದ್ವಿಗ್ನತೆ ಸೃಷ್ಟಿ ಮಾಡಿತ್ತು. ದಿನಾಂಕ ಜೂನ್ 1, 2026. ಸಮಯ ಸಂಜೆ 7 ಗಂಟೆ. ಮೊಟ್ಟೆಗಾಗಿ ಬಿತ್ತು ಹೆಣ. ಜೂನ್ 1ನೇ ತಾರೀಕು ಸಂಜೆ 7 ಗಂಟೆಯಾಗಿತ್ತು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯ ಮಾಳಗಿ ಸರ್ಕಲ್ನಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಜೋರಾಗಿಯೇ ಸಾಗಿತ್ತು. ಟೈಮ್ ಆಗ್ತಿದೆ ಅಂತ ವ್ಯಾಪಾರಿಗಳು ಫುಲ್ ಆಕ್ಟಿವ್ ಆಗಿದ್ರು. ಗ್ರಾಹಕರು ಕೂಡ ಬೇಗ ಖರೀದಿ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿನ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಗತ್ತೆ. ವ್ಯಾಪಾರವು ಬಂದಾಗತ್ತೆ. ಕೋಮು ಕಿಚ್ಚು ಧಗಧಗಿಸೋ ಎಲ್ಲಾ ಸೂಚನೆ ಎದ್ದೇಳತ್ತೆ. ಯಾಕಂದ್ರೆ ಆ ಗೂಡಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದ ವ್ಯಾಪಾರಿಯನ್ನೇ ಕೊಲೆ ಮಾಡಲಾಗಿತ್ತು. ನೋಡಿ, ಈ ವ್ಯಕ್ತಿಯೇ ಇಲ್ಲಿ ಅನ್ಯಾಯವಾಗಿ ಕಾರಣವಲ್ಲದ ಕಾರಣಕ್ಕೆ ಕೊಲೆಯಾಗಿ ಹೋಗಿರೋದು. ಹೆಸರು ಶಿವಾಜಿರಾವ್ ಬೈರೋಜಿ. ರಟ್ಟಿಹಳ್ಳಿ ಪಟ್ಟಣದ ಜನತಾ ಫ್ಲಾಟ್ ನಿವಾಸಿ. ರಟ್ಟಿಹಳ್ಳಿಯ ಮಾಳಗಿ ಸರ್ಕಲ್ನಲ್ಲಿ ಬೀದಿ ಬದಿಯಲ್ಲೇ ಗೂಡಂಗಡಿ ಇಟ್ಕೊಂಡು ವ್ಯಾಪಾರ ನಡೆಸ್ತಿದ್ರು. ತುಂಬಾ ವರ್ಷಗಳಿಂದಲೂ ವ್ಯಾಪಾರವನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ರು. ಅದೇ ವ್ಯಾಪಾರವೇ ಇಡೀ ಕುಟುಂಬದ ಆಧಾರವಾಗಿತ್ತು. ಈಗ ವ್ಯಾಪಾರದ ವಿಷಯಕ್ಕಾಗಿ, ಕೇವಲ ಮೊಟ್ಟೆ ವಿಷಯಕ್ಕೆ ಶಿವಾಜಿರಾವ್ ಬೈರೋಜಿಯನ್ನ 4 ಸೇರ್ಕೊಂಡು ಕೊಂದು ಮುಗಿಸಿದ್ದಾರೆ. ಇದೊಂದು ತಾರ್ಕಿಕ ಅಂತ ಕಾಣಲೇಬೇಕು. ಇದು ರಟ್ಟಿಹಳ್ಳಿಯಲ್ಲಿ ಆದ ಘಟನೆ ನಾಳೆ ಮತ್ತೊಂದು ಹಳ್ಳಿಗೆ ಇದು ಹೋಗ್ತದೆ. ಇಂಥ ದುಷ್ಟ ಶಕ್ತಿಗಳಿಗೆ ಯಾರು ಕುಮ್ಮಕ್ಕೆ ಕೊಡ್ತಾರೋ ಅವರಿಗೆ ಕಾನೂನು ಸರಿಯಾದ ಒಂದು ಬಿಗಿಯಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಈ ಒಂದು ದುಷ್ಕರ್ಮಿಗಳಿಗೆ ಈ ದುಷ್ಕರ್ಮಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು.
ವ್ಯಾಪಾರಿ ಶಿವಾಜಿರಾವ್ನ ಹತ್ಯೆಯಾಗಿದೆ ಅನ್ನೋ ವಿಷಯ ಹಾವೇರಿ ಪೊಲೀಸರಿಗೆ ತಲುಪತ್ತೆ. ಈ ವೇಳೆ ಪೊಲೀಸರು ಫುಲ್ ತಲೆ ಕೆಡಿಸ್ಕೊಂಡಿದ್ರು. ಯಾಕಂದ್ರೆ ಈ ಕೊಲೆ ನಡೆದಿರೋದು ಅನ್ಯ ಕೋಮಿನ ಯುವಕರಿಂದ, ಅನ್ಯ ಕೋಮಿನ ಕುಟುಂಬದವರಿಂದ ಅನ್ನೋದು ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಅದಾಗಲೇ ಹಿಂದೂಗಳು ರೊಚ್ಚಿಗೆದ್ದಿದ್ರು. ಹೀಗಾಗಿ ಪೊಲೀಸರು ಎಚ್ಚೆತ್ಕೊಂಡು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತಗೊಂಡಿದ್ರು. ನಾವು ಒಂದು ಉದ್ದೇಶಕ್ಕಾಗಿ ಹೋಗ್ತಾ ಇರಲಿಲ್ಲ, ಯಾವ ಗಲಾಟೆ ಹೋಗ್ತಾ ಇರಲಿಲ್ಲ. ಅಂಥ ವ್ಯಕ್ತಿ ಮೇಲೆ ದುಡ್ಕೊಂತಿನ ವ್ಯಕ್ತಿ ಮೇಲೆ ಮಾಡೋದೇನಿತ್ತು? ಅವ್ರಿಗೆ ತಾಕತ್ತಿದ್ರೆ ದಮ್ ಇದ್ರೆ ಇವತ್ತು ನೇರವಾಗಿ ಬಂದು ಹೊಡೆದಾಡಲಿ, ನೇರವಾಗಿ ಬಂದು ಅವ್ರು ಏನಿದ್ರು ತೋರಿಸಲಿ ಅವ್ರ ತಾಕತ್ತನ್ನು. ಒಬ್ಬ ಅಮಾಯಕದ ಮೇಲೆ ದಾಳಿ ಮಾಡುವಂಥ ಅವಶ್ಯಕತೆ ಏನಿತ್ತು ಅವ್ರಿಗೆ? ಇವತ್ತು ಇದು ದುರದೃಷ್ಟಕರ. ಸರ್ಕಾರ ಕೂಡಲೇ ಅವ್ರು ಬಂದ ಅಷ್ಟೇ ಅಲ್ಲ, ಇವತ್ತು ಪೊಲೀಸ್ ಅಧಿಕಾರಿಗಳಾಗಲಿ ಇವತ್ತು ತಮ್ಮ ಕೆಲಸವನ್ನು ತಾವು ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದ SB ಸಹಿತ ಇಲ್ಲೇ ಮುಕ್ಕಾಮಾಗಿದ್ದಾರೆ. ಅದೇ ರೀತಿ ಅವ್ರ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕೇವಲ ಅರೆಸ್ಟ್ ಮಾಡಿ ಕೋರ್ಟ್ಗೆ ಬಿಡೋದು ಮಾಡೋದಷ್ಟೇ ಅಲ್ಲ, ಅವ್ರಿಗೆ ಬಲವಾದ ಶಿಕ್ಷೆ ಆಗಬೇಕು. ಇನ್ನೊಂದು ಸಲ ಇಂಥ ಘಟನೆ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಬರಬಾರ್ದು. ಭಯಾನಕ ಇಲ್ಲಿ ನಡೆದಿತ್ತು ಭಯಾನಕ ಹತ್ಯೆ. ಮೊಟ್ಟೆ ದುಡ್ಡಿನ ವಿಚಾರಕ್ಕಾಗಿ ಶಿವಾಜಿರಾವ್ನನ್ನ ಅತಿ ಭಯಂಕರವಾಗಿ ಕೊಂದು ಮುಗಿಸಿದ್ದಾರೆ. ಏನ್ ನಡೀತಿದೆ ಅಂತ ತಿಳಿದುಕೊಳ್ಳುವಷ್ಟರಲ್ಲದೆ ಶಿವಾಜಿರಾವ್ನ ಹೆಣ ಬೀಳಿಸಿದ್ದಾರೆ. ಅದು ಕೂಡ ಈ ಶಿವಾಜಿರಾವ್ ತನ್ನ ಮಗನನ್ನ ಕಾಪಾಡೋಕ್ ಹೋಗಿ ಹೆಣವಾಗಿರೋದು. ಅಂಗಡಿಯಲ್ಲಿದ್ದ ಶಿವಾಜಿರಾವ್ ಸಂಜೆ 7 ಗಂಟೆ ಆಗ್ತಿದ್ದಂತೆ ಪುತ್ರ ಭರತ್ನನ್ನ ಅಂಗಡಿಯಲ್ಲಿ ಕೂರಿಸಿ ಮನೆಗೆ ತೆರಳಿದ್ದ. ಈ ವೇಳೆಗೆ ನೋಡಿ ಮೊಟ್ಟೆ ಖರೀದಿಸಲು ಬಂದಿದ್ದ ಅನ್ಯ ಕೋಮಿನ 4 ಯುವಕರು 5 ಮೊಟ್ಟೆ ಖರೀದಿಸಿದ್ದಾರೆ. ಬಳಿಕ ವಾಸಿಂ ಎಂಬಾತ 500 ರೂಪಾಯಿ ಕೊಟ್ಟಿದ್ದೇನೆ, ವಾಪಸ್ ಚಿಲ್ಲರೆ ಕೊಡುವಂತ ಕೇಳಿದ್ದ. ಇಲ್ಲ ನೀವು 100 ರೂಪಾಯಿ ಕೊಟ್ಟಿದ್ದೀರಿ ಅಂತ ಭರತ್ ಹೇಳಿದ್ದ. ಆಗ ಭರತ್ ಹಾಗೂ 4 ತಾಳ್ಮೆ ಕಳೆದುಕೊಂಡಿದ್ದಾರೆ. ದುಡ್ಡಿನ ವಿಚಾರಕ್ಕಾಗಿ ಮಾತಿನಲ್ಲದೆ ಜಗಳಕ್ಕೆ ಇಳಿದಿದ್ದಾರೆ. ಮಾತಿಗೆ ಮಾತು ಬೆಳೀತಾಗಿದ್ದಂತೆ ಕಾಲರ್ ಹಿಡ್ಕೊಂಡು ಕಿತ್ತಾಡಿಕೊಂಡಿದ್ದಾರೆ. ಈ ವೇಳೆ ಓಡೋಡಿ ಬಂದ ಭರತ್ನ ತಂದೆ ಶಿವಾಜಿರಾವ್ ಜಗಳ ಬಿಡಿಸಲು ಮುಂದಾಗಿದ್ರು. ಆಗ ಶಿವಾಜಿರಾವ್ ಮೇಲೆಗೆ ಆ 4 ತಿರುಗಿ ಬಿದ್ದಿದ್ದಾರೆ. ಗಲಾಟೆಯಲ್ಲಿ ಕೆಳಗೆ ಬಿದ್ದಿದ್ದ ಶಿವಾಜಿರಾವ್ನ ಎದೆ ಭಾಗಕ್ಕೆ ಕಾಲಿನಿಂದ ಒದ್ದು ಹಲ್ಲೆ ನಡೆಸಿದ್ರಂತೆ. ಹಲ್ಲೆಯ ಪರಿಣಾಮ ಶಿವಾಜಿರಾವ್ ಸ್ಥಳದಲ್ಲೇ ಹೆಣವಾಗಿ ಹೋಗಿದ್ರು. 100 ರೂಪಾಯಿ ಕೊಟ್ಟಾನೆ ಅಂತ ಅಂದ, 500 ಕೊಟ್ಟಾನೆ ಅಂತ ಹೇಳಿ ಕೊಳ್ಪಟ್ಟು ಜಗಳ ಮಾಡಿದ. ನಮ್ಮಪ್ಪ ಬಿಡಿಸ್ಕೊಳಕ್ಕೆ ಬಂದು ಅಪ್ಪಾಜಿ ತುಳಿದು ಬಿಟ್ರಿ ಅಕ್ಕೆ ನನಗೂ ಅಪ್ಪಗ. ಅಪ್ಪನಿಂದಲೇ ಜೀವ ಬಿಟ್ಬಿಡ್ತ್ರಿ. 4 ಜನ ಸೇರಿಗೆ ಹಂಗ ಜಗ ತುಳಿದು ಬಿಟ್ರಿ. ಎಂತ ಕೊಲೆ ಮಾಡಿಬಿಟ್ರಿಲ್ಲಿ ನಮ್ಮ ಅಪ್ಪಗ. ಏನು ಮಾಡಿತ್ತಲ್ಲೇ ನಮ್ಮ ಅಪ್ಪ. ಇಡೀ ಊರು ಸತ್ರವನು ಎಲ್ಲಾರ್ದು ಹೋಗಿತ್ತು. ನಮ್ಮಪ್ಪ ಇಷ್ಟು ಜನ ಸೇರಂಗ ಆಗ್ಬಿಡ್ತಲ್ಲ. ಶಿವಾಜಿರಾವ್ನ ಎದೆ ಮೇಲೆ ಕಾಲಿಟ್ಟು ಕಾಲಲ್ಲಿ ಒದ್ದು ಅಟ್ಟಹಾಸ ಮೆರೆದಿರೋ ಕ್ರೂರಿಗಳು ಇವರೇ. ಕೇವಲ ಮೊಟ್ಟೆ ದುಡ್ಡಿಗಾಗಿ ಕೊಲೆಗೈದಿರೋ ಈ ನೀಚರ ಹೆಸರು ವಾಸಿಂ ಮುಲ್ಲಾ, ಸರ್ಫರಾಜ್ ಮುಲ್ಲಾ, ಸಾದಿಕ್ ಮುಲ್ಲಾ ಹಾಗೂ ಸಿರಾಜ್ ಮುಲ್ಲಾ. ಈ 4 ಒಂದೇ ಕುಟುಂಬದವರು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಮುಲ್ಲಾ ಕುಟುಂಬಕ್ಕೂ ಈ ಶಿವಾಜಿರಾವ್ ನಡುವೆ ಆಗಾಗ ಕಿರಿಕ್ ನಡೀತಲೇ ಇತ್ತಂತೆ. ಯಾಕಂದ್ರೆ ಈ ವಾಸಿಂ ಮುಲ್ಲಾ ಕುಟುಂಬಸ್ಥರು ಕೂಡ ಗೂಡಂಗಡಿಯ ಪಕ್ಕದಲ್ಲೇ ಸಾಮಿಲ್ ಇಟ್ಕೊಂಡಿದ್ರು. ಆಗಾಗ ಪಾರ್ಕಿಂಗ್ ವಿಷಯ ಹಾಗೂ ಅಂಗಡಿ ಮುಂದೆ ಕೂತ್ಕೊಂಡು ಮಾತನಾಡೋ ವಿಷಯಕ್ಕಾಗಿ ಗಲಾಟೆ ನಡೆಯುತ್ತಿತ್ತಂತೆ. ಬಟ್ ಇದೀಗ ಚಿಲ್ಲರೆ ವಿಷಯಕ್ಕಾಗಿ ಹೆಣ ಬಿದ್ದಿದೆ. ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ನಿನ್ನೆ ಆಗಿದ್ದ ಘಟನೆಯಲ್ಲಿ ಅದೇನು ಗೂಡಂಗಡಿ ಇದೆ, ಅಲ್ಲಿ ಕಲ್ಲು ಹಾಕ್ಕೊಂಡು ಪೂರಕ್ಕೆ ಒಂದು ಸಣ್ಣ ಇದು ಮಾಡ್ಕೊಂಡಿದ್ದಾರೆ, ತಾವು ನೋಡಿರ್ಬೋದು. ಅಲ್ಲಿ ಇವರು ಅದ್ರ ಹತ್ತಿರಕ್ಕೆ ಅವ್ರ ಸಾಮಿಲಿದೆ. ಈ ಯಾರು ಆರೋಪಿಗಳಿದ್ದಾರೆ ಒಂದು ಸ್ಯಾಮಿಲಿದೆ, ಅವರು ಯಾವಾಗಲೂ ಅಲ್ಲೇ ಬಂದು ಕೂತ್ಕೋತಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಎರಡೂ ಕಡೆಯವರು ಹೇಳ್ತಾರೆ. ಇವರು ಸ್ಪೆಷಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಕಡೆಯವರು ಹೇಳ್ತಾರೆ. ಮುಂಚೆಯಿಂದನೂ ಅಲ್ಲೇ ಬಂದು ಕೂತ್ಕೋತಿದ್ರು, ಮಾತಾಡ್ತಾಯಿದ್ರು. ಯಾವಾಗಲೂ ಕೂರ್ಬೇಕಾದ್ರೆ ಕೂರಕ್ಕೆ ಒಂದು ಜಾಗ ಥರ ಮಾಡ್ಕೊಂಡಿದ್ದಾರೆ, ಕಲ್ಲು ಹಾಕ್ಕೊಂಡು ಬೆಂಚ್ ಥರ. ಅನ್ಯ ಕೋಮಿನ ಈ 4 ಯುವಕರಿಂದಲೇ ಶಿವಾಜಿರಾವ್ನ ಹತ್ಯೆಯಾಗಿದೆ. ಆದರೆ ಹೆಣದ ಮೇಲೆ ಕೋಮಿನ ಕಿಚ್ಚು ಹೊತ್ತಿ ಉರಿಬಾರದು ಅಂತ ಸ್ಪಾಟ್ಗೆ ನೇರವಾಗಿ IG ರವಿಕಾಂತೇಗೌಡ ಹಾಗೂ SP ಯಶೋಧ ವಂಟಗೋಡಿ ಎಂಟ್ರಿ ಕೊಟ್ಟಿದ್ರು. 100 ಪೊಲೀಸರನ್ನ ರಟ್ಟಿಹಳ್ಳಿನಲ್ಲಿ ಸಜ್ಜುಗೊಳಿಸಿದ್ರು. ಪರಿಸ್ಥಿತಿ ಉದ್ವಿಗ್ನಗೊಳ್ಳೋಕು ಮೊದಲೇ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಪೊಲೀಸರ ಸರಪಗಾವಲಿನಲ್ಲೇ ಮರಣೋತ್ತರ ಪರೀಕ್ಷೆ ನಡೆದಿದೆ. ಪೊಲೀಸ್ ಎಸ್ಕಾರ್ಟ್ ಹಾಗೂ ಬಿಗಿ ಬಂದೋಬಸ್ತ್ ನಡುವೆ ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನ ರಟ್ಟಿಹಳ್ಳಿಗೆ ತರಲಾಗಿತ್ತು. ಪೊಲೀಸರ ಸುಪರ್ದಿಯಲ್ಲದೆ ಅಂತ್ಯಕ್ರಿಯೆಯನ್ನು ನೆರವೇರಿತ್ತು.
ಈ ನಡುವೆ ಮೃತರ ಮನೆಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಬಳ್ಳಾರಿ ನೇತೃತ್ವದ ಬಿಜೆಪಿ ಮುಖಂಡರು ಭೇಟಿ ನೀಡಿದ್ದಾರೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಟ್ಟಳ್ಳಿಯ ಈ ದುರ್ಘಟನೆಯನ್ನು ನೋಡಿದ್ರೆ ಇದಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ನವರ ಬೆಂಬಲ ನಡೀತಾ ಐತಿ. ಜಿಲ್ಲೆ ಒಳಗೆ ಕಾನೂನು ಸುವ್ಯವಸ್ಥೆ ಅಧಿಕಾರಿಗಳು ಕೈಗೊಂಬೆಯಂತೆ ವರ್ತಿಸ್ತಕ್ಕಂಥ ವಾತಾವರಣ ಜಿಲ್ಲೆಯಾದ್ಯಂತ ಕಾಣ್ತಾ ಇದೆ. ಗಾಂಜಾ ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಹೆಣ ಕೆಡವಿ ತಪ್ಪಿಸಿಕೊಂಡು ಓಡಿದ್ದ 3 ಕಿರಾತಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಇಷ್ಟೇ ಅಲ್ಲ, 2 ಸಮುದಾಯದ ಮುಖಂಡರ ಜೊತೆ ಪೊಲೀಸರು ಸಭೆ ನಡೆಸಿ ಶಾಂತಿಯಿಂದಾಗಿರುವಂತೆ ತಿಳಿಸಿದ್ದಾರೆ. ಘಟನೆಯ ತೀವ್ರತೆ ಅರಿತ ಪೊಲೀಸರು ರಟ್ಟಿಹಳ್ಳಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮುಂದುವರೆಸಿದ್ದಾರೆ.